ತೆಂಗಿನ ಗಿಡ ಒಂದು 50 ಹೋಗ್ಬಿಟ್ಟಿದ್ದಾವೆ. ಎಲ್ಲ ನಾಟಿ ಮಾಡಿದ್ವಿ. 50 ತೆಂಗಿನ ಗಿಡ, ಇದ್ರ ಜೊತೆಗೆ ಅಡಿಕೆ ಸಸಿ ಜೊತೆಗೆ ತೆಂಗಿನ ಗಿಡನೂ ನಾಟಿ ಮಾಡಿದ್ವಿ. ಈ ಥರ ಎಲ್ಲ 3 ವರ್ಷದಿಂದ ಬೆಳೆದಿರೋ ಗಿಡ ಎಲ್ಲ ಅನ್ಯಾಯ ಆಗಿಬಿಟ್ಟಿದೆ. ಈ ಥರ ರೈತರಿಗೆ ಯಾರೂ ಕೂಡ ಬೆಂಕಿ ಆಗಬೇಡಿ ಅಂತೇಳ್ಬಿಟ್ಟು ಎಲ್ಲರಲ್ಲಿ. ಕಳಮಲಗುಂಟೆ ಗ್ರಾಮದ ರೈತರಾದ ವಿನೋದಮ್ಮ ರಾಮಾಂಜನಪ್ಪ ಎನ್ನುವರಿಗೆ ಸೇರಿದ ಅಡಿಕೆ ತೋಟಕ್ಕೆ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯಿಂದ ಲಕ್ಷಾಂತರ ರೂಪಾಯಿಗಳ ನಷ್ಟ ಉಂಟಾಗಿದ್ದು, ಸರ್ಕಾರ ನನಗೆ ಪರಿಹಾರ ನೀಡಬೇಕೆಂದು ರೈತ ರಾಮಾಂಜನಪ್ಪ ಆಗ್ರಹಿಸಿದ್ದಾರೆ. ಅಡಿಕೆ ಜೊತೆಗೆ ನುಗ್ಗೆ ಗಿಡ ಮತ್ತು ಅಗಸೆ ಗಿಡ ಬೆಳೆಸಿದ್ದು. ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬರ್ತಾ ಇದ್ದು. ನುಗ್ಗೆ ಗಿಡ ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನುಗ್ಗೆ ಗಿಡ ಮತ್ತು ಅಗಸೆ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಅಗಸೆ ಗಿಡದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನುಗ್ಗೆಕಾಯಿ ಎಲ್ಲ ಒಳ್ಳೆ ಕಾಯಿ ಬರ್ತಾಯಿದೆ. ನುಗ್ಗೆ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಫೈರ್ ಇಂಜನ್ಗೆ ಫೋನ್ ಮಾಡಿಬಿಟ್ಟು ಬೇಗ ಬಂದು ಅವ್ರು ಕಂಟ್ರೋಲ್ ಮಾಡಿಬಿಟ್ರು. ಇನ್ನು 100-150 ಗಿಡ ಮಾತ್ರ ಉಳಿಕೆ ಆಗಿಬಿಟ್ಟಿದೆ. ಆಗ ನನ್ನ ಹೆಸರು ರಾಮಂಜನಪ್ಪ ಅಂತ ಹೇಳ್ಬಿಟ್ಟು, ಇದೇ ಪೆನಗೊಂಡ ಮುಖ್ಯ ರಸ್ತೆಯಲ್ಲಿ ಸರ್ವೆ ನಂಬರ್ ಕಡಮಕುಂಟ ಸರ್ವೆ ನಂಬರ್ 26ರಲ್ಲಿ ನಮ್ಮದು ತೋಟ ಜಮೀನು ಎಲ್ಲ ಮನೆ ಒಂದೇ ಕಡೆ ಇದೆ. ಯಾರೋ ಕಿಡಿಗೇಡಿಗಳು ನಮ್ಮದು 3 ಎಕರೆಯಲ್ಲಿ ಅಡಿಕೆ ಗಿಡ ಇಕ್ಕಿದ್ವಿ. ಎಲ್ಲ ಇವತ್ತು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಬೆಂಕಿ ಇಕ್ಬಿಟ್ಟು ಸುಮಾರು 800-850 ಗಿಡಗಳು ಎಲ್ಲ ಭಸ್ಮ ಆಗಿಬಿಟ್ಟಿದೆ. ಎಲ್ಲ ಗಿಡಗಳು ಆ ಫ್ಲ್ಯಾಟ್ರು ಎಲ್ಲ ಕಂಪ್ಲೀಟ್ ಎಲ್ಲ ಹೋಗ್ಬಿಟ್ಟಿದೆ. ಈ ಥರ ಆಗಿಬಿಟ್ಟಿದೆ. ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಡಯಾಲಿಸಿಸ್ ಸೆಂಟರ್ನ ನೀರಿನ ಟ್ಯಾಂಕ್ ತುಂಬಿ ನೀರು ಹರಿದು ಸೊಳ್ಳೆಗಳ ತಾಣವಾಗಿ ಕೊಚ್ಚೆಯಾಗಿ ಮಾರ್ಪಟ್ಟಿದೆ. ಕೂಡಲೇ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ರೋಗಿಗಳು ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಡುತ್ತಿದ್ದಾರೆ. ಓಡಾಡಕ್ಕಾಗಲ್ಲ, ಮೊದಲೇ ಕಾಯಿಲೆ ಬರೋದಿಲ್ಲ. ಥರದ್ದಾದ್ರೆ ಎಲ್ಲ ಕ್ರಿಮಿ ಕೀಟಗಳಾಗಿ ವೈರಸ್ ಆಗಿ ಇನ್ನು ಕಾಯಿಲೆ ಬರೋಂಥದ್ದು ಇಲ್ಲಿ ನೀಟಾಗಿರ್ಬೇಕು. ಪೇಷಂಟ್ಗಳು ಬಂದರು ವಾಸಿಯಾಗಿ ಹೋಗೋರು ಬಂದು ಇನ್ನೂ ಕಾಯಿಲೆ ಬರುತ್ತೆ. ಕಾಯಿಲೆ ಜಾಸ್ತಿ ಆಗುತ್ತೆ ಪರಿಸ್ಥಿತಿ ಆಗ್ಬಿಟ್ಟಿದೆ. ನೋಡ್ರಿ ಅಲ್ಲಿ ಬಾಗ್ಲಲ್ಲಿ ಒಳಗೆ ಹೋಗೋಕ್ಕೂ ಆಗಲ್ಲ. ಇದೆಲ್ಲ ಕೆಸರು ತುಳ್ಕೊಂಡೇ ಹೋಗ್ಬೇಕು. ತುಂಬಾ ಎಲ್ಲ ಗಲೀಜಾಗಿದೆ. ಅದ್ಯಾರು ಕ್ಲೀನ್ ಮಾಡೋರು ಇಲ್ಲ, ಕ್ಲೀನ್ ಮಾಡ್ತಾನೆ ಇಲ್ಲ ಅಲ್ಲ. ಈಗ ಬಂದಿರೋ ನೀರು ಅವ್ರು ಕೇಳಿದ್ರೆ ಮೇಲ್ಗಡೆಯಿಂದ ಟ್ಯಾಂಕಿಂದ ಓವರ್ಫ್ಲೋ ಆಗಿ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಏನಾದ್ರು ಬೇರೆ ವ್ಯವಸ್ಥೆ ಮಾಡಿರೋ ಚರಂಡಿಗೆ ಬಿಡೋದು ಆ ಥರದ್ದು ಏನಾದ್ರು ಮಾಡ್ಬೋದಲ್ಲ? ಮಾಡ್ಬೇಕಲ್ವಾ? ಎಲ್ಲ ಇದಾಗಿ ಹೌದು ಗಲೀಜಾಗಿ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ ಸಂಬಂಧಪಟ್ಟವ್ರಿಗೆ ಏನು ಹೇಳ್ತೀರಂತ ಏನು ಒತ್ತಾಯ ಮಾಡ್ತೀರಾ? ಇದನ್ನ ಕ್ರಮ ತಗೊಂಡು ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಸರ್ಕಾರದ ದುಡ್ಡು ಬರುತ್ತೆ. ಇವಾಗ ನೀರಿಲ್ಲ ಅಂತ ಹೇಳ್ತಾರೆ, ಅವ್ರು ಓವರ್ಫ್ಲೋ ಆಗಿ ಆಚೆ ಬರೋದು ಅಂತ ಹೇಳ್ತಾರೆ. ನೀರಿಗೆ ಬರಗಾಲ ಅಂತಾರೆ. ಹಿಂಗೆಲ್ಲ ಹೊರಗಡೆ ಬಿಟ್ಟು ಮತ್ತೆ ಇಲ್ಲಿ ನೀರು ಎಷ್ಟು ಮತ್ತೆ ಇದೆಲ್ಲ ಗಲೀಜ್ ಆಗ್ಬಿಟ್ಟು ಇಲ್ಲಿ ಎಲ್ಲ ಬರೋರಿಗೆ ಸಾರ್ವಜನಿಕರಿಗೆ ಮತ್ತೆ ಪೇಷಂಟ್ಗಳಿಗೆ, ಇಲ್ಲಿ ಬರೋರೇ ಪೇಷಂಟು, ಅವ್ರಿಗೆ ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ. ಇದೆಲ್ಲ ವೈರಸ್ ಆಗಿ ಎಲ್ಲ ಆಗಿ ಆ ಥರದೊಂದು ಪರಿಸ್ಥಿತಿ ಇದೆ. ದಯವಿಟ್ಟು ಸಂಬಂಧಪಟ್ಟವರು ಇದನ್ನ ನೀಟಾಗಿ ಕ್ಲೀನ್ ಮಾಡಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತೇಳಿ ಕೇಳ್ಕೊಂತಾರೆ. ಏನು ಹೆಸರು ತಾವೇನಾಗಿದ್ದೀರಾ? ಗೌಡ್ರಂಗಪ್ಪ ಅಂತೇಳಿ ಕಾರ್ಮಿಕ ಸಂಘಟನೆ ಮುಖಂಡ. ಓಕೆ. ಐತಿಹಾಸಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ 3 ವರ್ಷಗಳ ಯಶಸ್ವಿ ಆಡಳಿತದ ಜನಕಲ್ಯಾಣ ಯೋಜನೆಗಳ ಮಹತ್ವದ ಸಾಧನಾ ಸಮಾವೇಶಕ್ಕೆ ಇಂದು ಪಾವಗಡ ತಾಲೂಕಿನಿಂದ ನೂರಾರು ಬಸ್ಸುಗಳಲ್ಲಿ ಸಾರ್ವಜನಿಕರು ಪ್ರಯಾಣ ಬೆಳೆಸಿದ್ದಾರೆ. ತುಮಕೂರಿಗೆ ಹೊರಡುವ ಬಸ್ಸುಗಳಿಗೆ ಆಹಾರದ ಪಟ್ಟಣಗಳು ಮತ್ತು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ತುಮಕೂರು ರಸ್ತೆಯ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದ 1 ಪಾಯಿಂಟ್ ಮತ್ತು ಚಳ್ಳಕೆರೆಯ ರಸ್ತೆಯ ಮಾರ್ಗದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಂಭಾಗದಲ್ಲಿ 1 ಪಾಯಿಂಟ್ ಆಗಮಿಸುವಂಥ ಬಸ್ಸುಗಳನ್ನು ನಿಲ್ಲಿಸಿ ಪ್ರಯಾಣಿಕರಿಗೆ ಊಟದ ಪಟ್ಟಣಗಳನ್ನು ಮತ್ತು ಆಹಾರದ ಬಾಟಲಿಗಳನ್ನು ನೀಡಿದ್ದಾರೆ. ತಹಶೀಲ್ದಾರ್ ವೈರವಿ, ಕಸ್ಬಾ RI ರಾಜಗೋಪಾಲ್ ಮತ್ತು ಹೊನ್ನೂಸ್ಕೋಟೆ ಗ್ರೇಟ್ 2 ತಹಶೀಲ್ದಾರ್ ಕಿರಣ್ ಕುಮಾರ್ ಮತ್ತು ಗ್ರೇಟ್ 2 ತಹಶೀಲ್ದಾರ್ ಪ್ರಸಾದ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ಇತರೆ ಸಿಬ್ಬಂದಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎನ್ನಲಾಗಿದೆ. ಸೋಮವಾರ ಸುರಿದ ಭಾರಿ ಮಳೆಗೆ ಚರಂಡಿ ನೀರು ಮನೆಗೆ ನುಗ್ಗಿದ್ದು ಉತ್ತಮ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಪಾವಗಡ ಪಟ್ಟಣದ ಗಾಂಧಿನಗರದ ನಿವಾಸಿಗಳು ಪುರಸಭೆಯನ್ನು ಒತ್ತಾಯಿಸುತ್ತಿದ್ದಾರೆ. ಉತ್ತಮವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಈ ರೀತಿಯಾಗಿ ನಮ್ಮ ಮನೆಗಳಿಗೆ ನೀರು ನುಗ್ಗಿದೆ ಎಂದು ಇಲ್ಲಿನ ನಿವಾಸಿಗಳು ಅಲವತ್ತುಕೊಳ್ಳುತ್ತಿದ್ದಾರೆ.
ಕಡೆಗೆಲ್ಲ ನೀರು ಹೋಗಿ ಮೋಟ್ರ್ ಎಲ್ಲ ತುಂಬ ಹೋಗೈತೆ ಅಣ್ಣ ಬಿಸಿಲೆಲ್ಲ ನೀರು ಹೋಗಿದಾವೆ ಅಣ್ಣ ನಮಗೆ ಹಾಂ ಯಾವ ಏರಿಯಾ ಇದು? ಗಾಂಧಿನಗರ ಅಣ್ಣ. ಗಾಂಧಿನಗರನಾ? ಹಾಂ ಸರಿ ಅಮ್ಮ. ಅಣ್ಣ 2 ಗಂಟೆ ಆಗೈತೆ ಅಣ್ಣ ರಾತ್ರಿ ನೀರಲ್ಲಿ ಇರ್ತಾಕೈತೆ. ಹ್ಞೂ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾರಿಗೆ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.